ಮೊದಲ ಪಟ್ಟಿಯಲ್ಲಿ ಕರ್ನಾಟಕ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗುತ್ತಾ ಕುತೂಹಲ ಕಾರಣವಾಗ್ತಾ ಇದೆ. ಮೊದಲ ಪಟ್ಟಿಯಲ್ಲಿ ಯಾರ್ಯಾರಿಗೆ ಸಿಗುತ್ತೆ ಅವಕಾಶ? ಕರ್ನಾಟಕದ ಕೆಲವು ಸಂಸದರಿಗೆ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಳಪೆ ಸಾಮರ್ಥ್ಯ, ಜನಸಂಪರ್ಕದಲ್ಲಿಲ್ಲದವರಿಗೆ ಟಿಕೆಟ್ ಇಲ್ವಾ? ಹಾಗಾದ್ರೆ 25 ಬಿಜೆಪಿ ಸಂಸದರಲ್ಲಿ ಯಾರಿಗೆ ಮತ್ತೆ ಒಲಿಯುತ್ತೆ ಅದೃಷ್ಟ? ರಾಜ್ಯಸಭೆಯಂತೆ ಅಚ್ಚರಿಯ ಮುಖಕ್ಕೆ ಟಿಕೆಟ್ ಘೋಷಣೆಯಾಗುತ್ತಾ? ಅದು ಈಗಿರುವಂತಹ ಸಸ್ಪೆನ್ಸ್. ಈಗಾಗಲೇ 28ಕ್ಕೆ 28 ಕ್ಷೇತ್ರವನ್ನು ಗೆಲ್ಲಬೇಕು ಅಂತ ಹೇಳಿ ಬಿಜೆಪಿ ನಿರ್ಧರಿಸಿದೆ. ರಾಜ್ಯದಲ್ಲಿ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ರಾಮ ಮಂದಿರ ಸೇರಿದಂತೆ ಹಲವು ವಿಚಾರಗಳು ಬಿಜೆಪಿಯನ್ನ ಕೈ ಹಿಡಿಬಹುದು ಅನ್ನುವಂತಹ ಲೆಕ್ಕಾಚಾರ ಇದೆ. ಈ ಸಂದರ್ಭದಲ್ಲಿಯೇ ಹಾಲಿ ಸಂಸದರ ಪೈಕಿ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ? ಕ್ಷೇತ್ರದಿಂದ ದೂರ ಇದ್ದವರಿಗೆ ಈ ಬಾರಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗುತ್ತೆ? ಅಚ್ಚರಿಯ ಅಭ್ಯರ್ಥಿಗೆ ಏನಾದರೂ ಅವಕಾಶವನ್ನ ಕಲ್ಪಿಸಿಕೊಡ್ತಾರಾ ಬಿಜೆಪಿಯ ಹೈಕಮಾಂಡ್ ಅನ್ನೋದು ಈಗಿರುವಂತಹ ಸಸ್ಪೆನ್ಸ್. ಹೇಳಿ ಕೇಳಿ ಬಿಜೆಪಿಯ ಹೈಕಮಾಂಡ್ ಬದಲಾವಣೆ ಮಾಡೋದ್ರಲ್ಲಿ, ಒಂದು ರೀತಿ ಮ್ಯಾಜಿಕ್ ಮಾಡೋದ್ರಲ್ಲಿ, ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡೋದ್ರಲ್ಲಿ ಎತ್ತಿದ ಕೈ. ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಹೊಸ ಮುಖಗಳಿಗೆ ಅಚ್ಚರಿಯ ಅಭ್ಯರ್ಥಿಗಳನ್ನೇನಾದರೂ ಘೋಷಣೆ ಮಾಡುತ್ತಾ ಅನ್ನುವಂತಹ ಕುತೂಹಲ ಎರಡನೇ ಕಡೆ. ಈಗಾಗಲೇ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಕ್ರಾಂತಿಯನ್ನು ಮಾಡಬೇಕು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರ್ಧರಿಸಿದ್ದಾರೆ. ಸಹಜವಾಗಿಯೇ ಎಲ್ಲ ಬೆಳವಣಿಗೆಗಳು ಕೂಡ ಕುತೂಹಲ ಕಾರಣವಾಗ್ತಾ ಇದೆ ಮೊದಲ ಪಟ್ಟಿ ರಿಲೀಸ್ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ.